ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ದೀಪು ದೀಕ್ಷಾ ಕ್ರೀಡಾ ಸಾಂಸ್ಕೃತಿಕ ಹಾಗೂ ಶಿಕ್ಷಣ ಸಂಸ್ಥೆಯ ಆಶ್ರಯದಲ್ಲಿ IPL ಸೀಸನ್ 8 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಗೆಲುವು ಸಾಧಿಸಿದ DDL ತಂಡಕ್ಕೆ ಹಾಗೂ ಎಲ್ಲ ಆಟಗಾರರಿಗೆ ಮತ್ತು ಮಾಲೀಕರಿಗೆ ಸಮಾಜದ ಗಣ್ಯಮಾನ್ಯರಿಗೆ ಸತ್ಕಾರ ಸಮಾರಂಭ ಇತ್ತೀಚೆಗೆ ಆಯೋಜಿಸಲಾಗಿತ್ತು. ಶಾಸಕ ಡಾ. ವಿಜಯಾನಂದ ಎಸ್ ಕಾಶಪ್ಪನವರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಹಲವಾರು ಸಾಮಾಜಿಕ ಶೈಕ್ಷಣಿಕ ಸೇವೆ ಸಲ್ಲಿಸುತ್ತಿರುವ ದೀಪು ದೀಕ್ಷಾ ಸಂಸ್ಥೆಗೆ ಸದಾ ಬೆನ್ನೆಲುಬಾಗಿ ಇರುತ್ತೇನೆ ಎಂದರು. ಸಂಸ್ಥೆ ಅಧ್ಯಕ್ಷ ಅಶೋಕ್ ಚಲ್ವಾದಿ, ಕಾರ್ಯದರ್ಶಿ ಸವಿತಾ ಅಶೋಕ್ ಚಲ್ವಾದಿ ಸೇರಿದಂತೆ ಸಾವಿರಾರು ಜನರು ಪಾಲ್ಗೊಂಡಿದ್ದರು. KBN ನ್ಯೂಸ್, ಇಳಕಲ್. ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ನಾವೆಲ್ಲ ಸೇರ್ಕೊಂಡು ಮಾಡಿದ್ರಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಇದೇ ರೀತಿ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ನಮ್ಮ ಸೋದರಿ ಸವಿತಾ ಚಲವಾದಿ ಅವರು, ಯಾಕಂದ್ರೆ ಆಯಮ್ಮ ಮಾತಾಡಕ್ ನಾ ಕೊಡ್ಬೇಕಂತ ಮಾಡಿದ್ವಿ, ಮಾತಾಡ್ಲಿ ಅಂದೆ. ಅಶೋಕ್ ನಾ ಮಾತಾಡೋದಿಲ್ರಿ ಅಂದ ಅವ, ಅದಕ್ಕೆ ಅಶೋಕ್ ಬಿಟ್ಬಿಟ್ಟಾನ ನಮ್ಮ ತಂಗಿಗೆ. ಶರೇ ಅದ ಅವ, ಯಾಕಂದ್ರೆ ತಾನು ರೊಕ್ಕ ಮಾಡೋದು ತಂಗಿಗೆ ದುಡಿಯಾಕ ಹಚ್ಚವ, ಶನೇತನ ಭಾಳ ಐತೆ ಅವು ಬುದ್ಧಿ. ಅದಕ್ಕೆ ನೋಡ್ರಿ, ಅದಕ್ಕೆ ಹೇಳ್ತಾರ ಎಲ್ಲಾರು ಗಂಡಿನ ಹಿಂದೆ ಒಬ್ಬ ಮಹಿಳೆ, ಪುರುಷನಿಂದ ಒಬ್ಬ ಮಹಿಳೆ ಇರ್ತಾಳ ಅಂತೇಳಿ. ಇಲ್ಲಿ ಹಂಗಿರೋಲ್ಲ. ನನ್ನ ಮನೆಯಾಗೂ ಬೇರೆ ಐತಿ, ಇಲ್ಲಿ ಅಶೋಕ್ ಚಲವಾದಿ ಮನೆಯಾಗೂ ಬೇರೆ ಐತಿ. ಏನೈತೆ ಅಂದ್ರೆ ನಾವು ಹೆಣ್ಮಕ್ಳಿಂದ ನಾವು ಪುರುಷರಿನಿಂದ ಅವ್ರ ಮುಂತರಾಗಿ ನಾವು ನಿಂತೀವಿ ಅಲ್ಲೇ. ಹೌದು, ಮಾಡಕತ್ತೀವಿ ಇಲ್ಲ? ಹೌದು, ಬರೇ ನೀವೇ ಅದಿರ ತಿಳ್ಕೊಬೇಡ್ರಿ, ನಾವು ಅದೀವಿ. ಏನವ ಸುಷ್ಮಾ, ಕರೆಕ್ಟ್ ಐತಿಲ್ಲ? ಮತ್ತೆ ಈಗ ಒಬ್ಬರು ಮಹಿಳೆಯಿಂದ ನಾವು ಪುರುಷರು ನಿಂತೀವಿ, ನಾವು ಪುರುಷರು ನಿಂದಿರ್ತೀವಿ. ಯಾಕಂದ್ರೆ ಅವರು ಕೂಡ ಮುಂದೆ ಬರ್ಬೇಕಲ್ಲ, ಸಮಾಜದಲ್ಲಿ ಗುರುತಿಸ್ಕೋಬೇಕು. ಇವತ್ತು ಅವರು ಕೂಡ ಮುಂದೆ ಬರಬೇಕು. ಖಂಡಿತವಾಗಿ ನಮ್ಮ ಸವಿತಾ ನನ್ನ ತಂಗಿ ಅಂತ ಹೇಳ್ಬಿಟ್ಟಿನಿ. ಅಮ್ಮಗೆ ನನ್ನ ತಂಗಿ ಇದ್ದಂಗೆ ಖಂಡಿತವಾಗಿ ನಿನಗೆ ಭವಿಷ್ಯ ಇದೆ, ನೀನು ಬೆಳೆಯಮ್ಮ, ನಿನಗೆ ಒಳ್ಳೇದಾಗತ್ತೆ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡು ಗೌರವಿಸಿ ಸತ್ತರಿಸಿ ಇವತ್ತು ಬಹಳ ಪ್ರೀತಿ ವಿಶ್ವಾಸದಿಂದ ತಾವೆಲ್ಲರೂ ಕಂಡಿದ್ದಕ್ಕೆ ತಮಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೀವು ಒಬ್ಬ ಯಶಸ್ವಿ ಪುರುಷನನ್ನ, ಒಬ್ಬ ಸದೃಢ ನಾಯಕನನ್ನ ಅಪ್ಕೊಂಡಿರೋ ಅಶೋಕ, ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂದಾಗ ಅದೇ ಪ್ರಾರಂಭದ ತಂಡ ಏನಾಯ್ತು, ಯಶಸ್ವಿ ತಂಡ ಆಯ್ತು. DD1 ಯಶಸ್ಸು ಸಿಕ್ತು, ಅಲ್ಲಿ ವಿಜಯನೂ ಸಿಕ್ತು, ಆನಂದನೂ ಸಿಕ್ತು. ಅಶೋಕರಿಗೆ ವಿಜಯನೂ ಸಿಕ್ತು, ಆನಂದನೂ ಸಿಕ್ತು. ವಿಜಯಾನಂದ ಅನ್ನುವಂಥ ದೊಡ್ಡ ವ್ಯಕ್ತಿಯ ಸಂಪರ್ಕ ಸಿಕ್ತು. ಅದನ್ನು ನೀವು ಕಳ್ಕೊಳ್ಬಾರ್ದು. ಅದಕ್ಕೆ ಆತ್ಮೀಯರೇ, ಹೆಸರು ಗಳಿಸೋದು ದೊಡ್ಡದಲ್ಲ, ಪ್ರಚಾರ ಅನ್ನಿದೆ. ನಮ್ಮ ಸಮಾಜ ಸೇವೆ ಅನ್ನೋದು ಪ್ರಚಾರದ ವಸ್ತು ಅಲ್ಲ. ನಮ್ಮ ಸಮಾಜ ಸೇವೆ ಅನ್ನೋದು ರಾಜಕಾರಣಕ್ಕೆ ಮೆಟ್ಟಿಲೂ ಅಲ್ಲ. ಕೆಲವೊಬ್ಬರು ಇರ್ತಾರೆ, ಸಮಾಜ ಸೇವೆ ಅಂದ್ರೆ ಅದನ್ನ ಮಾಡಾಕ ಬಂದಿರ್ತಾರೆ. ಇಲ್ಲ ನೋಡಿ, ಅದನ್ನು ಸಮಾಜ ಸೇವೆ ಅನ್ನೋದು ರಾಜಕಾರಣದ ಮೆಟ್ಟಿಲಲ್ಲ. ಸಮಾಜ ಸೇವೆ ಅನ್ನೋದು ರಾಜಕಾರಣದ ತೊಟ್ಟಿಲದು. ಆ ತೊಟ್ಟಿಲಲ್ಲಿ ನೀವು ಹೆಂಗೆ ಬೆಳ್ಕೊಂತ ಹೋಗ್ತಿರೋ ಹಂಗ ರಾಜಕಾರಣ ನಿಮ್ಮನ್ನು ಅಪ್ಕೊಳ್ಳುತ್ತೆ. ಬೇಕು ರಾಜಕಾರಣ. ನಾನು ಆ ರಾಜಕಾರಣ ಅಶೋಕ್ ಅಷ್ಟೇ ಅಲ್ಲ, ನಾ ಹೇಳ್ತಾ ಇರೋದು ಸಮಸ್ತ ಶೋಷಿತರಿಗೆ, ಹಿಂದುಳಿದವರಿಗೆ ರಾಜಕೀಯ ಇಚ್ಛಾಶಕ್ತಿ ಬೇಕು. ನಾವು ರಾಜಕೀಯವಾಗಿ ಇನ್ನಷ್ಟು ಬಲವರ್ಧನೆಗೊಳ್ಳಬೇಕು. ವಿಶೇಷವಾಗಿ ದಲಿತರಲ್ಲಿ ರಾಜಕೀಯ ಪ್ರಜ್ಞೆ ಬೆಳಿಬೇಕು. ಅದಕ್ಕೆ ನಾವು ವಿಜಯಾನಂದ ಅವರಂತ ನಾಯಕರನ್ನ ಪ್ರಾಂಜಲ ಮನಸ್ಸಿನಿಂದ ಒಪ್ಕೋಬೇಕು. DD ಲಯನ್ಸ್ ಒಂದೇ ಟೀಮ್ ಗೆದ್ದಿಲ್ಲ, 14 ಟೀಮ್ ಗೆದ್ದವ ಅಂತ ನಾನು ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರ ಈ 14 ಟೀಮ್ಗಳು ಯಾರಪ್ಪ ಅಂದ್ರ ನನ್ನ ಪ್ರೀತಿಯ ಅಣ್ಣನವರಾದ ವಿಜಯಾನಂದ ಕಾಶಪ್ಪನವರು ಟೀಮ್ಗಳು ಇವು. ಅದಕ್ಕೋಸ್ಕರ ಈ ಗೆಲುವು ನಮ್ಮ ಅಣ್ಣನ ಗೆಲುವು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಏನಪ್ಪ ಅಂತಂದ್ರ ಒಂದು ಹೆಣ್ಣಿನಿಂದ ಯಾವಾಗಲೂ ಗಂಡ ಇರ್ಬೇಕಂತೇಳಿ ನಮ್ಮ ಅಣ್ಣರಿ ಸದ್ದ ಹೇಳಿದ್ರು. ಅದು ನಾನೇನು ಇಷ್ಟಪಡ್ತೀನಿ ಅಂದ್ರೆ ನನ್ನಿಂದ ನನ್ನ ಗಂಡನ ಜೊತೆ ನಮ್ಮ ಅಣ್ಣನ ಇರ್ಬೇಕಂತೇಳಿ ನಾನು ಇಷ್ಟಪಡ್ತೀನಿ. ಇದು ಅಣ್ಣನ ಹೆಸರಿನಲ್ಲೇ ಇದೆ ವಿಜಯ ಅಂತೇಳಿ, ಅದಕ್ಕೋಸ್ಕರನೇ ಇದು ವಿಜಯೋತ್ಸವ ಅಂತೇಳಿ ನಾವು ಮಾಡ್ತೀವಿ ಅಂತಂದು ಹೇಳ್ತೀನಿ.